ನಾನು ಮನುಷ್ಯ ಸೃಷ್ಟಿಯಲ್ಲ ದೈವ ಸೃಷ್ಟಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ನಾನು ಸಾಮಾನ್ಯ ಮನುಷ್ಯರಂತೆ ಹುಟ್ಟಿರೋನಲ್ಲ. ನನ್ನ ಅಮ್ಮ ಬದುಕಿರೋವರೆಗೂ ನಾನು ಸಾಮಾನ್ಯರ ಥರ ಹುಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ, ನನ್ನನ್ನು ದೇವರೇ ಕಳಿಸಿರೋದು, ನಾನು ದೈವ ಸೃಷ್ಟಿ, ಬಯಾಲಜಿಕಲ್ ರೀತಿಯಲ್ಲಿ ನಾನು ಹುಟ್ಟೇ ಇಲ್ಲ ಅಂಥೇಳಿ ನರೇಂದ್ರ ಮೋದಿ ಅವರು ಮಾತಾಡಿದರು. ಈ ಮಾತಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಇದಕ್ಕೆ ವ್ಯಂಗ್ಯವಾಗಿ ಉತ್ತರ ಕೊಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ಎಲ್ಲಿ ಹೋಗಿದ್ರಪ್ಪ ಈ ದೈವಾಂಶ ಸಂಭೂತರು, ಈ ದೇವರಿಗೆ ಜನಿಸಿದವರು, ದೇವರ ಸೃಷ್ಟಿ ಇದೆಯಲ್ಲ, ಇವರು ಸೃಷ್ಟಿಯಾಗಿದ್ದಾರಲ್ಲ ದೇವರಿಂದ, ಎಲ್ಲಿ ಹೋಗ್ಬಿಟ್ಟಿದ್ರು ಕೋವಿಡ್ ಟೈಮಲ್ಲಿ ಈ ದೈವಾಂಶ ಸಂಭೂತರು? ಕೊರೋನಾದಲ್ಲಿ ರೋಗ ವಾಸಿ ಮಾಡೋ ಬದಲು ಜಾಗಟೆ ಬಾರಿಸೋದಕ್ಕೆ, ತಟ್ಟೆ ಬಾರಿಸೋದಕ್ಕೆ ಹೇಳಿದ್ರಲ್ಲ, ಆಗ ಈ ದೈವ ಸೃಷ್ಟಿ, ದೈವದಿಂದ ಸೃಷ್ಟಿಯಾಗಿದ್ದಾರಲ್ಲ ಈ ವ್ಯಕ್ತಿ ಎಲ್ಲಿ ಹೋಗಿದ್ರು? ಗಂಗೆಯಲ್ಲಿ ಯಮುನೆಯಲ್ಲಿ ಅದೆಷ್ಟು ಹೆಣಗಳು ಅರ್ಧಂಬರ್ಧ ಸುಟ್ಟು ಹೋದವೆಷ್ಟೋ, ಸುಡ್ದೇನೆ ನೀರಿಗೆ ಬಿಸಾಕದವೆಷ್ಟೋ, ತೇಲ್ಕೊಂಡು ಹೋದಂಥ ಸಾವಿರಾರು ಲಕ್ಷಾಂತರ ಹೆಣಗಳಿದ್ವು ಅಲ್ಲಿ. ಆಸ್ಪತ್ರೆ ಒಳಗೆ ಬಿಡಿ, ಹೊರಗೆ ಕೂಡ ಕೋವಿಡ್ ಪೀಡಿತರಿಗೆ ಚಿಕಿತ್ಸೆ ಸಿಗಲಿಲ್ಲ. ಆಗ ಇದೇ ಕೋವಿಡ್ ಟೈಮಲ್ಲಿ ಆಸ್ಪತ್ರೆ ಒಳಗಡೆ ಬಿಟ್ಟುಬಿಡಿ, ಆಚೆ ಎಲ್ಲೋ ಒಂದು ಸಣ್ಣ ಟ್ರೀಟ್ಮೆಂಟ್ ಕೂಡ ಸಿಗಲಿಲ್ಲ, ಅನೇಕರಿಗೆ ಸತ್ತು ಹೋದರು. ಅದೆಷ್ಟೋ ಮಂದಿ ಆಸ್ಪತ್ರೆಗಳ ಮುಂದೆನೇ ಸಾಲಾಗಿ ಪ್ರಾಣ ಬಿಟ್ಟರು. ಪ್ರಾಣ ಭಿಕ್ಷೆ ಕೇಳಿದ್ರೆ ಮೊಬೈಲ್ನಲ್ಲಿ ಟಾರ್ಚ್ ಆನ್ ಮಾಡು ಅಂತ ಹೇಳ್ತಾ ಇದ್ರು ಈ ಮಹಾನುಭಾವರು. ಕೆಲಸ ಕೇಳಿದರೆ ಪಕೋಡ ಮಾರು ಅಂತ ಹೇಳಿದ್ಯಾಕೆ? ಇದೇ ದೈವಾಂಶ ಸಂಭೂತರು, ದೇವರ ಸೃಷ್ಟಿಯಲ್ವೇ ಇವರು? ಪಕೋಡ ಮಾರು ಅಂತ ಯಾಕಪ್ಪ ಹೇಳಿದ್ರಾಗ? ಜೀವ ಭಿಕ್ಷೆ ಕೇಳ್ತಾ ಇದ್ರು, ಒಂದು ಔಷಧಿ ಕೊಡಿಸಿ ಅಂತ ಕೇಳ್ತಾ ಇದ್ರು, ಆ್ಯಂಬುಲೆನ್ಸ್ ಕೊಡಿಸಿ ಅಂತ ಕೇಳ್ತಾ ಇದ್ರು, ಅವರಿಗೆ ಟಾರ್ಚ್ ತೋರಿಸ್ತಾ ಇದ್ರು ಇವರು. ಆಸ್ಪತ್ರೆಗಳ ಮುಂದೆ ಸಾಲು ಹೆಣಗಳು ಬಿದ್ದವು. ಎಲ್ಲಿ ಹೋಗಿದ್ರು ಈ ದೇವಮಾನವರು, ದೈವಾಂಶ ಸಂಭೂತರು? ಮನುಷ್ಯ ಸೃಷ್ಟಿ ಅಲ್ಲ ಇವರು, ದೇವರಿಂದ ಸೃಷ್ಟಿಯಾಗಿರ್ತಕ್ಕಂಥ ವ್ಯಕ್ತಿ. ಎಲ್ಲಿ ಹೋಗಿದ್ರಾಗ? ಪರಮಾತ್ಮನ ಅವತಾರ ಮೋದಿ, ಅವತ್ತ್ಯಾಕೆ ಸುಮ್ಮನೆ ಇದ್ರು ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಸಂದರ್ಶನದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದರು, ನಾನು ಇಲ್ಲಿವರೆಗೂ ನಮ್ಮ ತಾಯಿ ಬದುಕಿದ್ದಷ್ಟು ದಿನಗಳ ಕಾಲ ನಾನೆಲ್ಲೋ ಮನುಷ್ಯರಿಂದ ಸೃಷ್ಟಿಯಾಗಿರೋಣ ಅಂತ ಅಂದುಕೊಂಡಿದ್ದೆ. ಆದರೆ ತಾಯಿ ತೀರ್ಕೊಂಡ ಮೇಲೆ ಗೊತ್ತಾಯಿತು ನಾನು ಈ ರೀತಿ ಸೃಷ್ಟಿಯಾಗಿರೋನಲ್ಲ, ಈ ರೀತಿ ಹುಟ್ಟಿರೋನಲ್ಲ, ದೇವರಿಂದನೇ ನೇರವಾಗಿ ಸೃಷ್ಟಿಯಾಗಿರ್ತಕ್ಕಂಥ ವ್ಯಕ್ತಿ ನಾನು, ದೇವರೇ ನನ್ನ ಕಳಿಸಿದ್ದಾನೆ ಅಂತ ಹೇಳಿದರು. ಈ ಮಾತುಗಳಿಗೆ ರಾಹುಲ್ ಗಾಂಧಿ ಕೌಂಟರ್ ಕೊಟ್ಟಿದ್ದಾರೆ. मैं बायोलॉजिकल नहीं हूं, मुझे परमात्मा ने भेजा है. तो मैं कन्हैया से कहूंगा, हाथ जोड़ के कहूंगा, कन्हैया ये बात तू बाहर मत कह दियो, गलती से भी ये बात बाहर मत कह दियो. मगर देश के प्रधानमंत्री चमचों के सामने इंटरव्यू में खुल के कहते हैं मैं बायोलॉजिकल नहीं हूं, मैं बायोलॉजिकल नहीं हूं. जैसे आप सब हिंदुस्तान के की जनता, सारे जीव जो बायोलॉजिकल हैं, उनको नरेंद्र मोदी जी कहते हैं कि भैया आप सब बायोलॉजिकल हो, मैं बायोलॉजिकल नहीं हूं. मुझे परमात्मा ने ऊपर से भेजा है, मिशन के लिए भेजा है. अब अगर भैया सड़क पे आपको ये कोई कह दे तो आप उसे क्या कहोगे? क्या कहोगे? उसे कहोगे भैया माफ करो, काम अपना करो, हमें अपना काम करने दो. और उनके चमचे क्या कहते हैं? वाह 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 वाह, क्या बात बोली. परमात्मा ने भेजा है, प्रधानमंत्री को परमात्मा ने भेजा. भैया कैसा भेजा है? कोविड के समय कहता है थाली बजा दो, परमात्मा ने भेजा. और कोविड के समय कहते हैं लाशों के ढेर पड़ी हैं गंगा में. यहां पे यमुना पार हजारों लोग अस्पतालों के सामने, अंदर नहीं सामने, लेटकर आखिरी सांस तोड़ रहे हैं. और प्रधानमंत्री आते हैं, कहते हैं भाइयों और बहनों, नहीं प्रधानमंत्री नहीं, जिनको परमात्मा ने भेजा है वो आके कहते हैं भाइयों और बहनों मोबाइल फोन की लाइट जला दो. मुझे लगता था कि शायद बायोलॉजिकली मुझे जन्म दिया गया है. मां के जाने के बाद इन सारे अनुभवों को मैं जोड़ करके देखता हूं तो मैं कन्विंस हो चुका हूं. गलत हो सकता हूं, लोग लेफ्टिस्ट लोग तो मेरे धज्जियां उड़ा देंगे, मेरे बाल नोच लेंगे. मैं कन्विंस हो चुका हूं
कि परमात्मा ने मुझे भेजा है। ये ऊर्जा बायोलॉजिकल शरीर से नहीं मिली है। ये ऊर्जा ईश्वर ने मुझसे कुछ काम लेना है, इसलिए मुझे विधा भी दी है, इसलिए मुझे सामर्थ्य भी दिया है, इसलिए मुझे नेक दिली भी दी है, और प्रेरणा भी वही दे रहा है, पुरुषार्थ करने का सामर्थ्य भी दे रहा है। और मैं कुछ नहीं हूं, एक इंस्ट्रूमेंट हूं जो ईश्वर ने मेरे रूप में मुझसे लेना तय किया है। और इसलिए मैं जब भी कुछ करता हूं तो मैं मानता हूं शायद ईश्वर मुझसे करवाना चाहता है। क्या करना, ನಾನು ಮನುಷ್ಯರ ದೇಹದಿಂದ ಜನಿಸಿರುವವನಲ್ಲ ಅಂಥೇಳಿ ನರೇಂದ್ರ ಮೋದಿ ಒಂದು ಕಡೆ ಮಾತನಾಡ್ತಾರೆ. ಈಶ್ವರನ ಸೃಷ್ಟಿ ನಾನು, ಭಗವಂತನ ಸೃಷ್ಟಿ ನಾನು, ಈಶ್ವರನಿಗೆ ನನ್ನ ಕಡೆಯಿಂದ ಏನೋ ಒಂದು ಕೆಲಸ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ನನ್ನ ಸೃಷ್ಟಿ ಮಾಡಿ ಇಲ್ಲಿ ಕಳಿಸಿದ್ದಾನೆ, ನಾನೊಂದು ಟೂಲ್ ಅಷ್ಟೇ, ಇಲ್ಲಿ ಒಂದು ಸಾಧನ, ಒಂದು ಇನ್ಸ್ಟ್ರೂಮೆಂಟ್ ನಾನು ಅಂತ ಒಂದು ಕಡೆ ನರೇಂದ್ರ ಮೋದಿಯವರು ಮಾತನಾಡ್ತಾರೆ. ಇದೇ ಮಾತುಗಳಿಗೆ ರಾಹುಲ್ ಗಾಂಧಿಯವರು, ಹೌದಾ ನರೇಂದ್ರ ಮೋದಿಯವರೇ, ನೀವು ದೇವ ಸೃಷ್ಟಿನ, ಕೋವಿಡ್ ಟೈಮಲ್ಲಿ ಜನ ಆಸ್ಪತ್ರೆ ಒಳಗಲ್ಲ, ಆಸ್ಪತ್ರೆ ಹೊರಗಡೆನೇ ಸಾಯ್ತಾ ಇದ್ರು, ಗಂಗಾ ಯಮುನಾದಲ್ಲಿ ಹೆಣಗಳು ತೇಲ್ತಾ ಇದ್ವು, ಟಾರ್ಚ್ ಆನ್ ಮಾಡಿ ಅಂತ ಇದ್ರಿ ನೀವು, ಅವಾಗ ಮೊಬೈಲ್ ಟಾರ್ಚ್ ಆನ್ ಮಾಡಿ ಅಂತ ರ್ಯಾಲಿಗಳನ್ನ ಮಾಡ್ತಾ ಇದ್ರಿ ನೀವು, ಎಲ್ಲಿ ಹೋಗಿದ್ರಿ ಆಗ ದೈವಾಂಶ ಸಂಭೂತರು? ಇದು ನಿಜಾನ? ಇದನ್ನು ಬೇರೆ ಯಾರಾದರೂ ಮಾತಾಡಿದರೆ ನೀವೇನು ಮಾಡ್ತಾ ಇದ್ರಿ ಅಂತ ರಾಹುಲ್ ಗಾಂಧಿ ಕೇಳಿದ್ದಾರೆ. बायोलॉजिकल नहीं हूं, मुझे परमात्मा ने भेजा है। तो मैं कन्हैया से कहूंगा, हाथ जोड़ के कहूंगा, कन्हैया ये बात तू बाहर मत कह दियो, गलती से भी ये बात बाहर मत कह दियो। मगर देश के प्रधानमंत्री चमचों के सामने इंटरव्यू में खुल के कहते हैं मैं बायोलॉजिकल नहीं हूं, मैं बायोलॉजिकल नहीं हूं। जैसे आप सब हिंदुस्तान के की जनता, सारे के सारे जीव जो बायोलॉजिकल हैं, उनको नरेंद्र मोदी जी कहते हैं कि भैया आप सब बायोलॉजिकल हो, मैं बायोलॉजिकल नहीं हूं। मुझे परमात्मा ने ऊपर से भेजा है, मिशन के लिए भेजा है। अब अगर भैया सड़क पे आपको ये कोई कह दे तो आप उसे क्या कहोगे? क्या कहोगे? उसे कहोगे भैया माफ करो, काम अपना करो, हमें अपना काम करने दो। और उनके चमचे क्या कहते हैं? वाह 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 वाह, क्या बात बोली, परमात्मा ने भेजा है, प्रधानमंत्री को परमात्मा ने भेजा। भैया कैसा भेजा है? कोविड के समय कहता है थाली बजा दो, परमात्मा ने भेजा। और कोविड के समय कहते हैं लाशों की ढेर पड़ी हैं गंगा में, यहां पे यमुना पार हजारों लोग अस्पतालों के सामने, अंदर नहीं सामने लेटकर आखिरी सांस तोड़ रहे हैं। और प्रधानमंत्री आते हैं, कहते हैं भाई और बहनों, नहीं प्रधानमंत्री नहीं, जिनको परमात्मा ने भेजा है वो आके कहते हैं भाई और बहनों मोबाइल फोन की लाइट जला दो।